ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೃಷ್ಟಿ ಸೈಲಿನ್ ಮತ್ತು ಕಿಶೋರ್ ಅವರ ಹತ್ರ ಮಾತುಕತಾಳೆ. ದೃಷ್ಟಿಯ ಸತ್ಯ ಹೊರಬೀಳೋದ್ರ ಜೊತೆಗೆ ಈ ಕಡೆ ದತ್ತಾಬಾಯಿ ದೃಷ್ಟಿಯ ಸೌಂದರ್ಯಕ್ಕೆ ಫಿದಾ ಆಗ್ತಿದ್ದಾರೆ. ಹಾಗಿದ್ರೆ ದೃಷ್ಟಿಯ ಸೌಂದರ್ಯ ಬಿಳಿಯ ಒಂದು ಬಣ್ಣ ಹೊರಗಡೆ ಬಂದೇ ಬಿಡ್ತಾ ದೃಷ್ಟಿಯ ಸೌಂದರ್ಯದ ಗುಟ್ಟು ರಟ್ಟಾಯ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ. ಇದನ್ನು ಕಿಶೋರ್ ಅವ್ರಿಗೂ ಕೂಡ ನೋಡೋಕ್ಕಾಗ್ತಿಲ್ಲ. ಇಲ್ಲಿ ಕಿಶೋರ್ ಅವರು ಕೂಡ ಮಾತನಾಡ್ತಿದ್ದಾರೆ, ದೃಷ್ಟಿದೇನೂ ಕೂಡ ತಪ್ಪಿಲ್ಲ, ಅತ್ತೆಗೆ ದೃಷ್ಟಿ ಬಗ್ಗೆ ಬೇಜಾರಿಲ್ಲ, ಅವ್ರ ನಿರ್ಧಾರದ ಬಗ್ಗೆ ಬೇಜಾರಾಗಿದೆ, ಅದಕ್ಕೆ ಆಶ್ರಮಕ್ಕೆ ಹೋಗ್ತಾರೆ. ಸ್ವಲ್ಪ ಸಮಯ ಅಲ್ಲಿದ್ದ ನಂತರ ಅವರು ಮನಸ್ಸಿಗೆ ಒಂದು ತಿಳಿಯಾದ್ಮೇಲೆ ಬರ್ತಾರೆ ಅಂತ ಹೇಳಿದಾಗ ಈ ಕಡೆ ದತ್ತಾಬಾಯಿ ದೃಷ್ಟಿಗೆ ಸೀರೆ ಬದಲಾಯಿಸ್ಕೊಂಡು ಬಾ ಅಂದೆ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ ಅಂತ ಹೇಳಿ ಕಳಿಸ್ತಾರೆ. ಹೆದರ್ಕೊಂಡು ದೃಷ್ಟಿ ಕೂಡ ಹೋಗ್ತಾಳೆ. ನಂತರ ಭಾವ ನಿಮ್ಮ ಒಂದು ನನ್ನ ಬಗ್ಗೆ ಇರೋ ಕನ್ಸರ್ನ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ದೃಷ್ಟಿ ನಿಜವಾಗ್ಲೂ ಕೂಡ ಕೆಟ್ಟವಳಲ್ಲ, ಅದತ್ತು ಅರ್ಥ ಮಾಡ್ಕೊಳ್ಳಿ. ಏನೋ ತಪ್ಪು ಮಾಡ್ತಾಳೆ ಅಂದರೆ ಅದಕ್ಕಿಂತ ಏನೋ ಕಾರಣ ಇರಬಹುದು. ಅವಳಿಂದ ಈ ಮನೆಗೆ ಎಷ್ಟು ಒಳ್ಳೇದಾಗಿದೆ, ಜೊತೆಗೆ ನಿನ್ನ ಪ್ರಾಣನ ಉಳಿಸಿದಾಳೆ ಅವಳು ಅಂತೆಲ್ಲ ಹೇಳಿದಾಗ ನಿಜವಾಗ್ಲೂ ಇದೇ ರೀತಿ ನಾನು ತಪ್ಪು ತಿಳ್ಕೊಂಡು ಮೋಸ ಹೋಗ್ಬಿಟ್ಟೆ. ಆದರೆ ಸಹಿಸ್ಕೊಳ್ಳೋಕೆ ನಂಗೆ ತಾಕತ್ತಿತ್ತು, ಆದರೆ ನಿಮಗೆ ತಾಕತ್ತಿಲ್ಲ. ನೀವು ತುಂಬ ಸೂಕ್ಷ್ಮ ಸ್ವಭಾವದವರು. ಅವಳ ಒಳ್ಳೆ ಮುಖನೂ ನೋಡಿ ನೀವು ಮರಳಾಗಬೇಡಿ, ಇದೇ ರೀತಿ ನಾನು ಮರಳಾಗಿದ್ದು, ಅವ್ಳು ತುಂಬಾ ಖತರ್ನಾಕಿದ್ದಾಳೆ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಬಗ್ಗೆ ಇರೋ ಕಾಳಜಿಗೆ ತುಂಬ ಥ್ಯಾಂಕ್ಸ್ ಅಂತ ದತ್ತಾಬಾಯಿ ಹೇಳ್ತಾರೆ. ನಂತರ ಈ ಕಡೆ ದೃಷ್ಟಿ ಹೋಗಬೇಕಿದ್ರೆ ಇಲ್ಲಿ ಸೈಲೆಂಟ್ ಬರ್ತಾರೆ. ಸೈಲೆಂಟ್ ಬಂದಿದೆ, ನನಗೆ ಗೊತ್ತಿದೆ ಇದರಿಂದ ಏನೋ ರೀಸನ್ ಇದೆ ಅಂತ, ದಯವಿಟ್ಟು ಏನು ಅಂತ ಹೇಳಿಬಿಡಿ ಅಂತ ಕೇಳ್ತಿದ್ದಾರೆ. ಅಷ್ಟು ಕಿಶೋರ್ ಅವ್ರು ಕೂಡ ಬರ್ತಾರೆ. ಹೌದಮ್ಮ, ಏನು ರೀಸನ್ ಅಂತ ಕಾರಣನ ಹೇಳಿಬಿಡು ಅಂದಾಗ ಈ ಕಡೆ ದೃಷ್ಟಿ ಖಂಡಿತವಾಗ್ಲೂ ಏನು ಕಾರಣ ಏನು ಅಂತ ಹೇಳೋಕ್ಕಾಗೋದಿಲ್ಲ, ಸಮಯ ಬಂದಾಗ ಅವತ್ತು ನಾನೇ ಹೇಳ್ತೀನಿ. ಜೊತೆಗೆ ಇನ್ನೊಂದು ಹುಡುಗಿ ವಿಷಯದಲ್ಲಿ ಖಂಡಿತವಾಗ್ಲೂ ನಾನು ಈ ರೀತಿ ಆಟ ಆಡೋದಿಲ್ಲ ಅಂದಾಗ ಆಗಿದ್ರೆ ಖಂಡಿತ ಏನೋ ಇದೆ, ಇದನ್ನು ನಾನು ಹೋಗಿ ದತ್ತಾಬಾಯಿಗೆ ಹೇಳ್ತೀನಿ ಅಂತ ಸೈಲೆಂಟ್ ಹೇಳಿದಾಗ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊತಾಳೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ವಿಷಯನೂ ಕೂಡ ದತ್ತಾಬಾಯಿ ಅವ್ರಿಗೆ ಹೇಳಬಾರ್ದು, ನಾನೇ ಹೇಳ್ತೀನಿ ಅಂತ ಹೇಳಿ ದೃಷ್ಟಿ ಜೊತೆಗೆ ಇಲ್ಲಿ ಕಿಶೋರ್ ಅವ್ರಿಗೆ ಗೊತ್ತಿದೆ ಏನು ವಿಷಯ ಅಂತ, ಆಕೆ ಪ್ರೆಗ್ನೆಂಟ್ ಅಂತ ವಿಷಯ ದೃಷ್ಟಿಗೆ ಗೊತ್ತಾಗಿದೆ. ತನಗೆ ಎಷ್ಟೇ ನೋವಾದರೂ ಮತ್ತೊಂದು ಹೆಣ್ಮಗ್ಳಿಗೆ ತೊಂದರೆ ಆಗಬಾರ್ದು, ಅವ್ರ ಅಪ್ಪ ಅಮ್ಮ ಸಾಯಬಾರ್ದು ಅಂತ ತಾನು ಎಷ್ಟೇ ನೋವು ತಿನ್ಕೋತಿದ್ದಾಳಲ್ಲ, ಇವಳು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಿ ಕಿಶೋರ್ ಅನ್ಕೋತಿದ್ದಾರೆ. ನಂತರ ಇಲ್ಲಿ ದತ್ತಾಬಾಯಿ ನಾಮಕರಣ ಶಾಸ್ತ್ರಕ್ಕೆ ಹೋಗೋದಕ್ಕೆ ವೇಟ್ ಮಾಡ್ತಿದ್ದಾರೆ. ಈ ಕಡೆ ಶರು ದೃಷ್ಟಿಗೆ ಕಾಟ ಕೊಡೋದನ್ನು ನೇರವಾಗಿ ನೋಡಬೇಕಲ್ಲ ಅನ್ಕೋತಿದ್ದಾಗೆ ಇಲ್ಲಿ ದೃಷ್ಟಿನ ಕರೀತಾರೆ. ದೃಷ್ಟಿ ಕೂಡ ರೆಡಿಯಾಗಿ ಬರ್ತಿದ್ದಾಗೆ ನಿಜವಾಗ್ಲೂ ದತ್ತಾಬಾಯಿ ನೋಡದೆ ಕಳೆದೋಗ್ತಾರೆ ಅಂತಲೇ ಹೇಳ್ಬೋದು. ತದನಂತರ ಈ ಸೀರೆ ಸರಿ ಇಲ್ಲ, ಚೆನ್ನಾಗಿಲ್ಲ, ಬೇರೆ ಸೀರೆ ಹಾಕ್ಕೊಂಡು ಬಾ ಅಂತ ಹೇಳಿದಾಗ ದಯವಿಟ್ಟು ನನ್ನ ಮಾತನ್ನು ಕೇಳಿ, ಇದು ಅಮ್ಮವ್ರು ಕೊಟ್ಟಿದ್ದ ಸೀರೆ, ಈ ಸೀರೆ ಉಟ್ಕೊಂಡು ಹೋಗಿ ಮಗುಗೆ ಆಶೀರ್ವಾದ ಮಾಡಿದ್ರೆ ಮಗುಗೆ ಒಳ್ಳೇದಾಗ್ಬೋದೇನೋ ಅನ್ನೋ ಉದ್ದೇಶಕ್ಕೆ ಸೀರೆ ಉಟ್ಕೊಂಡಿದ್ದೀನಿ ಅಂದಾಗ ಈ ಕಡೆ ದತ್ತಾಬಾಯಿ ಸೈಲೆಂಟ್ ಆಗಬೇಕಾಗತ್ತೆ. ಈ ಕಡೆ ಶರು ಸುಳ್ಳನ್ನು ಅನುಭವಿಸ್ತಿದ್ದಾಳೆ. ಹಾಗಾದರೆ ಇಲ್ಲಿ ದೃಷ್ಟಿಯ ಸೌಂದರ್ಯಕ್ಕೆ ಮರಳಾಗಿರೋ ದತ್ತಾಬಾಯಿ ನಿಜವಾಗ್ಲೂ ಸೌಂದರ್ಯ ಗೊತ್ತಾದರೆ ಏನು ಮಾಡ್ಬೋದು, ಏನು ಕಥೆ. ಈ ಕಡೆ ಶರು ಕೂಡ ದೃಷ್ಟಿ ಮತ್ತು ದತ್ತಾಬಾಯಿ ಜೊತೆ ಹೋಗ್ತಾರೆ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋ